ಸಿ ಎಸ್ ಕೆ ಫ್ಯಾನ್ಸ್ ನಿಮಗೋಸ್ಕರ ಒಂದು ಬಿಗ್ ಅಪ್ಡೇಟ್ ನ ತಂದಿದ್ದೀನಿ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಅದಕ್ಕೆ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹೊಡೆದು ಬಿಡ್ರಿ, ಒಂದು ಫಟಾಫಟ್ ಲೈಕ್ ಮತ್ತು ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ರೆಡಿನಾ? ಸೊ ಫಸ್ಟ್ ಅಪ್ಡೇಟ್, ಸಾಕಷ್ಟು ಸಿ ಎಸ್ ಕೆ ಫ್ಯಾನ್ಸ್ ಟೆನ್ಷನ್ ಅಲ್ಲಿದ್ದಾರೆ. MSD ಅವರು ಪ್ರಾಬಬಲಿ ಲಾಸ್ಟ್ ಮ್ಯಾಚ್ ಗುರು ಅಂತೇಳಿ. ಆದ್ರೆ ಮೇ ಬಿ ಆಗಬಹುದು, ಯಾಕಂದ್ರೆ ಸಿ ಎಸ್ ಕೆ ಕೆಲವೊಂದು ಫಾರ್ಮರ್ ಪ್ಲೇಯರ್ಸ್ ಸಿ ಎಸ್ ಕೆ ಮ್ಯಾಚ್, ಇವತ್ತಿನ ಮ್ಯಾಚ್ SRH ಈ ಒಂದು ಮ್ಯಾಚ್ ವಿರುದ್ಧ ಆಗುವಂತ ಮ್ಯಾಚ್ ಅಲ್ಲಿ ಅಟೆಂಡ್ ಆಗಲಿದ್ದಾರೆ. ಈ ಒಂದು ಹೆಣ್ಣ ಪ್ರಕಾರ ಮೇ ಬಿ MSD ಅವ್ರದ್ದು ಕೊನೆಯ IPL ಮ್ಯಾಚ್ ಆಗಬಹುದು ಅಂತೇಳಿ. ಆದ್ರೆ ಒನ್ ಆಫ್ ದಿ ಬೆಸ್ಟ್ ರಿಪೋರ್ಟರ್ ಆಗಿರುವಂತಹ ರೋಹಿತ್ ಜುಗ್ಲನ್ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಏನಪ್ಪ ಅಂದ್ರೆ, ಇವತ್ತಿನ ಮ್ಯಾಚ್ ಅಲ್ಲಿ MSD ಅವರು ಆಡಂಗಿಲ್ಲ, ಅವರು ಜಸ್ಟ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಬರ್ತಾರೆ ಫ್ಯಾನ್ಸ್ಗೋಸ್ಕರ. ಆದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಅವರು ಆಡಂಗಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ IPL 2027 ಅಲ್ಲಿ ಆಡ್ತಾರೆ ಅಂತೇಳಿ. ಹ್ಯೂಜ್ ಇನ್ಫಾರ್ಮೇಶನ್. ನಾವು ಥಿಂಕ್ ಮಾಡಿದ್ವಿ MSD ಅವರು ಕೊನೆಯ ವರ್ಷ, ಇದೇ ವರ್ಷ ಅವರು IPL ಗೆ ರಿಟೈರ್ಮೆಂಟ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ. ಆದ್ರೆ ರೋಹಿತ್ ಅವರಿಂದ ಈ ಒಂದು ಅಪ್ಡೇಟ್ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಬಟ್ ಇದು ಮಾತ್ರ ಪ್ರತಿಯೊಬ್ಬ CSK ಫ್ಯಾನ್ಸ್ಗೆ ಗ್ರೇಟ್ ನ್ಯೂಸ್. MSD ಅವರು ಇವತ್ತು ಮ್ಯಾಚ್ ಆಡಿಲ್ಲ ಅಂದ್ರೂ ಪರವಾಗಿಲ್ಲ, ನೆಕ್ಸ್ಟ್ ವರ್ಷ IPL 2027 ಅಲ್ಲಿ ಆಡ್ಲಿ ಅಂತೇಳಿ. ಅದೇ ರೀತಿಯಾಗಿ ರವಿಚಂದ್ರನ್ ಅಶ್ವಿನ್ ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬಲಿ MSD ಅವ್ರದ್ದು ಬ್ಯಾಟಿಂಗ್ ಬರುತ್ತೆ, ಅದು IPL 2027 ಅಲ್ಲಿ. ಆದ್ರೆ ಈ ವರ್ಷ ಅಂದ್ರೆ ಎಸ್ಪೆಷಲಿ ಇವತ್ತಿನ ಮ್ಯಾಚ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜ್ ಆಗಲ್ಲ. ಮೇ ಬಿ ಆದ್ರೆ ಚೇಂಜ್ ಆದ್ರೆ ಕೇವಲ ಅಕೀಲ್ ಹುಸೇನ್ ಅವರು ಎಂಟ್ರಿ ಕೊಡಬಹುದು. ಅದು ಬಿಟ್ರೆ CSK ಟೀಮ್ ಅಲ್ಲಿ ಬೇರೆ ಯಾವುದೇ ರೀತಿಯಾದ ಚೇಂಜ್ ಆಗಲ್ಲ ಅಂತೇಳಿ ಅಶ್ವಿನ್ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. MSD ಅವರಿಗೆ ನಾವು ನೋಡಬಹುದು IPL 2027 ಅಲ್ಲಿ ಅಂತ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ಈ ಒಂದು ಇನ್ಫಾರ್ಮೇಶನ್ ನ ಪ್ರಕಾರ ಇದು ನಾನದೆಲ್ಲ ಖುದ್ದು ಒನ್ ಆಫ್ ದಿ ಬೆಸ್ಟ್ ರಿಪೋರ್ಟರ್ ಮತ್ತು ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಅಶ್ವಿನ್ ಈ ತರ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂದ್ರೆ ನಾವು ಕೂಡ ನಂಬಲೇಬೇಕಾಗುತ್ತೆ. MSD ಅವ್ರದ್ದು ಇದು ಲಾಸ್ಟ್ ವರ್ಷ ಅಲ್ಲ, IPL 2027 ಇಸ್ ದ ಲಾಸ್ಟ್ ವರ್ಷ. ಯಾಕಂತಂದ್ರೆ ಒಂದು ಲಾಜಿಕ್ ಏನಪ್ಪಾ ಅಂದ್ರೆ, IPL 2028 ಅಲ್ಲಿ ಮೆಗಾ ಆಕ್ಷನ್ ಆಗುತ್ತೆ. ಆ ಟೈಮ್ ಅಲ್ಲಿ ಪ್ರತಿಯೊಂದು ಟೀಮು ಒಂದು ಹೊಸ ಕೋರ್ನ ಬಿಲ್ಡ್ ಮಾಡಬೇಕಾಗುತ್ತೆ. 2027 ಇಸ್ ದ ಲಾಸ್ಟ್ ಇಯರ್. ಇದೇ ಒಂದು ಸ್ಕ್ವಾಡ್ ಜೊತೆ ಅವರು ಮ್ಯಾಚ್ ಅನ್ನು ಆಡಬಹುದು. ಸೊ ಮೇ ಬಿ ಆ ಒಂದು ವ್ಯೂನ ಮೇಲೆ MSD ಅವರು ನೆಕ್ಸ್ಟ್ ವರ್ಷ ಕೂಡ ಆಡುವಂತ ಚಾನ್ಸಸ್ ಇದೆ. ನೋಡಮ್ಮ ಏನಾಗುತ್ತೆ. ಇವತ್ತು ಎಕ್ಸಾಕ್ಟ್ಲಿ ನಮಗೆ ಈವ್ನಿಂಗ್ ಗೊತ್ತಾಗುತ್ತೆ ಇಷ್ಟಕ್ಕೆ MSD ಅವರು ಇವತ್ತಿನ ಮ್ಯಾಚ್ ಆಡ್ತಾರ, ಇವತ್ತಿನ ಮ್ಯಾಚ್ ಆಡಿಕೆ ಅವರು ರಿಟೈರ್ಮೆಂಟ್ ನ ಕೊಡ್ತಾರ, ಅಥವಾ ಇವತ್ತಿನ ಮ್ಯಾಚ್ ಆಡಂಗಿಲ್ವಾ, ಅಥವಾ ಹೆಡ್ ಕೋಚ್ ಅಥವಾ ಖ್ಯಾತರಿಂದ ಏನೋ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ನಾವು ಅದ್ರಗೋಸ್ಕರ ಕಾಯೋಣ. ಬಟ್ ರೋಹಿತ್ ಅವರ ಒಂದು ಅಪ್ಡೇಟ್ ನ ಪ್ರಕಾರ MSD ಅವರು ಮೇ ಬಿ IPL 2027 ಅಲ್ಲಿ ಕೂಡ ಆಡಬಹುದು ಅಂತೇಳಿ. ಸೊ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಿದ್ರ, MSD ಅವ್ರದ್ದು ಇದು ಲಾಸ್ಟ್ IPL ಆಗುತ್ತಾ ಅಥವಾ IPL 2027 ಅಲ್ಲಿ ಆಡ್ತಾರ? ಪ್ರತಿಯೊಬ್ಬರು ಕಮೆಂಟ್ಸ್ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೆಕ್ಸ್ಟ್ ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ? ನನ್ನ ಪ್ರಕಾರ CSK ಮತ್ತು SRH ಗೆ ಕಂಪೇರ್ ಮಾಡಿದ್ರೆ SRH ಟೀಮ್ ಸ್ಟ್ರಾಂಗ್ ಆಗಿ ಕಾಣ್ತಿದೆ. ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ SRH ಟೀಮ್ ವಿನ್ ಆಗಬಹುದು. ಆದ್ರೆ CSK ಟೀಮ್ 6 ಮ್ಯಾಚ್ ವಿನ್ ಆಗಿದ್ರೆ ಅಂದ್ರೆ ನಾವು ಅದಕ್ಕೆ ಅಪ್ರಿಶಿಯೇಟ್ ಮಾಡಲೇಬೇಕು. ಯಾಕಂದ್ರೆ ಇಂಥ ಒಂದು ಟೀಮ್ ಇಟ್ಟುಕೊಂಡು ಅವರು 6 ಮ್ಯಾಚ್ ವಿನ್ ಆಗಿದ್ದಾರೆ, ಸ್ಟಿಲ್ ಪ್ಲೇ ಆಫ್ ರೇಸ್ ಅಲ್ಲಿ ಇದ್ದಾರೆ ಅಂದ್ರೆ ನಾವು ಅದಕ್ಕೆ ಅಪ್ರಿಶಿಯೇಟ್ ಮಾಡಲೇಬೇಕು ಗುರು. ಯಾಕಂದ್ರೆ ಕೆಲವೊಂದು ಸ್ಟ್ರಾಂಗ್ ಟೀಮ್, ಪಂಜಾಬ್ ಕಿಂಗ್ಸ್ ಅಷ್ಟೊಂದು ಸ್ಟ್ರಾಂಗ್ ಟೀಮ್ ಇಟ್ಟುಕೊಂಡಿರೋ ಅವರು ಪ್ಲೇ ಆಫ್ ರೇಸ್ ಅಲ್ಲಿ ಇಲ್ಲ. ಮತ್ತು RR ಕೂಡ ಅಷ್ಟೊಂದು ಸ್ಟ್ರಾಂಗ್ ಟೀಮ್ ಇದೆ, ಸ್ಟಿಲ್ ಅವರು ಪ್ಲೇ ಆಫ್ ರೇಸ್ ಅಲ್ಲಿ ಸ್ಟ್ರಗಲ್ ಮಾಡ್ತಿದ್ದಾರೆ. ಮತ್ತು DC ಒನ್ ಆಫ್ ದಿ ಬೆಸ್ಟ್ ಟೀಮು, ಅಂತ ಟೀಮ್ ಇಟ್ಟುಕೊಂಡು ಅವರು ಕೂಡ ಪ್ಲೇ ಆಫ್ ರೇಸ್ ಇಂದ ಔಟ್ ಆಗಿದ್ದಾರೆ. ಇಂಥ ಒಂದು ಸ್ಟ್ರಾಂಗ್ ಟೀಮ್ ಪ್ಲೇ ಆಫ್ ರೇಸ್ ಇಂದ ಔಟ್ ಆಗಿದ್ದಾರೆ. ಆದ್ರೆ ಸ್ಟಿಲ್ CSK ಟೀಮ್ ಪ್ಲೇ ಆಫ್ ರೇಸ್ ಅಲ್ಲಿ ಇದ್ರೆ ಅದಕ್ಕೆ ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಬಟ್ ಇವತ್ತಿನ ಮ್ಯಾಚ್ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಚ್, ಡೂ ಆರ್ ಡೈ ಮ್ಯಾಚ್. ಇವತ್ತಿನ ಮ್ಯಾಚ್ CSK ಟೀಮ್ ಸೋತ್ರೆ ಅವ್ರು ಆಲ್ಮೋಸ್ಟ್ IPL 2026 ಇಂದ ಎಲಿಮಿನೇಟ್ ಆದಂಗೆ. ಏನಂತ ಮ್ಯಾಜಿಕ್ ಮಾಡ್ತಾರ CSK ಟೀಮ್ ಇವತ್ತಿನ ಮ್ಯಾಚ್ ಗೆಲ್ತಾರ? ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಷನ್ ಮಾಡಮ್ಮ. ಇವತ್ತಿನ ಮ್ಯಾಚ್ ಚೆನ್ನೈ ಅಥವಾ ಹೈದರಾಬಾದ್? ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರು ಯಾವ ರೀತಿ ಕಮೆಂಟ್ಸ್ ಮಾಡ್ತಾರೆ ಅಂತೇಳಿ. ಆದ್ರೆ CSK ಟೀಮ್ ಅಲ್ಲಿ ಕೇವಲ ಒಂದು ಚೇಂಜ್ ಆದ್ರೆ ಆಗ್ಬೋದು, ಅದು ಅಕೀಲ್ ಹುಸೇನ್ ಎಂಟ್ರಿ ಕೊಟ್ರೆ ಕೊಡಬಹುದು. ಆದ್ರೆ ಅಕೀಲ್ ಹುಸೇನ್ ಎಂಟ್ರಿ ಕೊಟ್ರೆ ಅಪೋಸಿಟ್ ಟೀಮು SRH ಟೀಮ್ ಅಲ್ಲಿ 3 ಕ್ವಾಲಿಟಿ ಲೆಫ್ಟ್ ಬ್ಯಾಟರ್ ಇದ್ದಾರೆ. ಅಭಿಷೇಕ್, ಟ್ರಾವಿಸ್ ಹೆಡ್ ಮತ್ತು ಇಶಾನ್ ಕಿಶನ್. ಈ 3 ಪ್ಲೇಯರ್ಸ್ ಅಕೀಲ್ ಹುಸೇನ್ಗೆ ಚಿಂದಿ ಚಿತ್ರಾನ್ನ ಮಾಡೋದು ಗ್ಯಾರಂಟಿ. ಈ ಚೇಂಜ್ ಆದ್ರೆ ಆಗ್ಬೋದು. ಆದ್ರೆ ನನ್ನ ಪರ್ಸನಲ್ ಪ್ರಕಾರ ಇವತ್ತಿನ ಮ್ಯಾಚ್ ಅಲ್ಲಿ CSK ಟೀಮ್ ಅಲ್ಲಿ ಆಕಾಶ್ ಮಧುವಲ್ಗೆ ಚಾನ್ಸ್ ಕೊಡಲೇಬೇಕು. ಸೂಪರ್ ಪ್ಲೇಯರು. ಆದ್ರೆ ಯಾವ ರೀಸನ್ ಮೇಲೆ CSK ಟೀಮ್ ಆಕಾಶ್ ಮಧುವಲ್ಗೆ ಚಾನ್ಸ್ ಕೊಡ್ತಿಲ್ಲ ಗೊತ್ತಿಲ್ಲ.
ಬಟ್ ನನ್ನ ಪ್ರಕಾರ ಆಕಾಶ್ ಮಧುಲ್ ಎಂಟ್ರಿ ಕೊಟ್ಟರೆ ಒಂದು ಬೆಟರ್ ಆಗಿ ಪರ್ಫಾರ್ಮೆನ್ಸ್ ಮಾಡುವಂಥ ಚಾನ್ಸ್ ಇರುತ್ತೆ. SRH ಟೀಮ್ ಬಗ್ಗೆ ಹೇಳ್ಬೇಕಾದ್ರೆ ಸೇಮ್ ಟೀಮ್ ಇರುತ್ತೆ, ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ, ಬಡಿ ಆಟ ಆಡ್ತಾರೆ. ಇವತ್ತಿನ ಮ್ಯಾಚಲ್ಲಿ ಕೂಡ SRH ವಿನ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಇದು ಸದ್ಯರುವಂತಹ ಅಪ್ಡೇಟ್ಸ್. ಐ ಹೋಪ್ ಈ ಒಂದು ಅಪ್ಡೇಟ್ಸ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದುಕೊಂಡಿದ್ದೀನಿ. ಇಷ್ಟ ಆದ್ರಪ್ಪ ಅಂದ್ರೆ ಒಂದೇ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸಿಗೋಣ.